ಪಹಲ್ಗಾಮ್ ದಾಳಿಯ ಹಿಂದೆ ಪಾಕ್ ಕಮಾಂಡರ್ನ ಕೈವಾಡ ಇದೆ. ಪಾಕ್ ಕಮಾಂಡರ್ ಹಾಶಿಮ್ ಮೂಸಾನೆ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ. ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿದ್ದೆ ಪಾಕ್ನ ಕಮಾಂಡರ್. ಈ ಬಗ್ಗೆ ತೀವ್ರ ವಿಚಾರಣೆ ನಡೆಸ್ತಾ ಇದೆ ಸದ್ಯ ಎನ್ಐಎ ತಂಡ. ದಾಳಿ ನಡೆಸಿ ತಪ್ಪಿಸಿಕೊಂಡಿರುವಂತಹ ಮೂಸಾಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಇದೇ ರೀತಿ ಮತ್ತಷ್ಟು ದಾಳಿಗೆ ಮೂಸಾ ಪ್ಲಾನ್ ನಡೆಸಿರುವಂತಹ ಶಂಕೆ ಕೂಡ ಇದೆ. ಈ ಎಲ್ಲ ಆಯಾಮಗಳಲ್ಲೂ ಕೂಡ ಸದ್ಯ ಎನ್ಐಎ ವಿಚಾರಣೆಯನ್ನು ನಡೆಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಜಗದೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಈಗ ಈ ಪಾಕಿಸ್ತಾನದ ಕಮಾಂಡರ್ ಈ ದಾಳಿಯ ಮಾಸ್ಟರ್ ಮೈಂಡ್ ಅನ್ನೋದು ಸ್ಪಷ್ಟ ಆಗಿದೆಯಾ? ಅನುಮಾನಗಳ ಈತನ ಪಾತ್ರ ಏನಿದೆ ಪಹಲ್ಗಾಮ್ನ ದಾಳಿಯಲ್ಲಿ? ವಿಜಯ್, ಪೆಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ಉಗ್ರರ ದಾಳಿಯ ವಿಚಾರವಾಗಿ ಬಹಳಷ್ಟು ಜನರಿಗೆ ಇರುವಂತಹ ಮೊಟ್ಟ ಮೊದಲ ಕ್ವಶನ್ ಮಾರ್ಕ್ ಇದ್ದಿದ್ದು ಪಾಕ್ ಕೈವಾಡ ಇದೆ ಅನ್ನುವಂಥದ್ದು. ಆದರೆ ಈಗ ಪಾಕ್ ಕೈವಾಡ ಇದು ಎನ್ನುವಂತಹ ಅಧಿಕೃತವಾದಂತಹ ಮಾಹಿತಿ ಹೊರಗಡೆ ಬರ್ತಾ ಇದೆ. ಅದರಲ್ಲೂ ಪಾಕ್ನ ಸ್ಪೆಷಲ್ ಫೋರ್ಸ್ ಕಮಾಂಡರ್ ಈ ಒಂದು ಏನಂದ್ರೆ ಸಂಪೂರ್ಣವಾದಂತಹ ಉಗ್ರರ ದಾಳಿಯ ಹಿಂದ್ಗಡೆ ಇರುವಂತಹ ಮಾಸ್ಟರ್ ಮೈಂಡು ಮತ್ತೆ ಸ್ವತಃ ಅವನೇನಂತಂದ್ರೆ ಈ ಒಂದು ಮಾಸ್ಟರ್ ಮೈಂಡ್ ಸಂದರ್ಭದಲ್ಲಿ ದಾಳಿಯಲ್ಲಿ ಭಾಗಿಯಾಗಿದ್ದ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಪಾಕ್ ನೇರವಾಗಿ ಇದರಲ್ಲಿ ಭಾಗಿಯಾಗಿದೆ ಅನ್ನುವಂತಹ ವಿಚಾರವಾಗಿ ಅಧಿಕೃತವಾಗಿ ಗೊತ್ತಾಗ್ತಾ ಇರುವಂಥದ್ದು. ಎನ್ಐಎ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದೆ. ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಅಂತಂದ್ರೆ ಪಾಕ್ ಕೈವಾಡ ಇದೆ ಅನ್ನುವಂತಹ ವಿಚಾರ ಈ ಹಿಂದೆಯಿಂದನೂ ಸಹಿತ ಏನಂದ್ರೆ ಆರಂಭಿಕ ಹಂತಗಳಲ್ಲಿ ಭಾರತ ಹೇಳ್ಕೊಂಡು ಬರ್ತಾ ಇತ್ತು. ಆದ್ರೆ ಈಗ ಸ್ವತಃ ಏನಂದ್ರೆ ಅಲ್ಲಿರುವಂತಹ ಸ್ಪೆಷಲ್ ಕಮಾಂಡರ್ ಈ ಒಂದು ಉಗ್ರರ ದಾಳಿಯ ಹಿಂದೆ ಇರುವಂತಹ ವ್ಯಕ್ತಿ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಅವನ ಹೆಸರು ಹಾಶಿಮ್ ಮೂಸಾ ಅನ್ನುವಂತಹ ವ್ಯಕ್ತಿ ಕಮಾಂಡರ್, ಪಾಕ್ನ ಕಮಾಂಡರ್. ಅವನೇನಂದ್ರೆ ದಾಳಿಯ ಸಂಪೂರ್ಣ ರೂವಾರಿ ಅನ್ನುವಂತಹ ವಿಚಾರ. ಮತ್ತೆ ಅದರ ಜೊತೆಗೆ ಕೇವಲ ಇದು ಒಂದೇ ದಾಳಿ ಅಲ್ಲ, ಇದರ ಜೊತೆಗೆ ಏನಂದ್ರೆ ಬೇರೆ ಬೇರೆ ಭಾಗದಲ್ಲೂ ಸಹಿತ ಕಾಶ್ಮೀರದ ನಾನಾ ಭಾಗಗಳಲ್ಲೂ ಸಹಿತ ದಾಳಿಯನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಈಗ ಅಲ್ಲಿ ಜಮ್ಮು ಕಾಶ್ಮೀರದ ಸರ್ಕಾರವು ಸಹಿತ ಸುಮಾರು ಪ್ರದೇಶಗಳಲ್ಲಿ ಸುಮಾರು 48ಕ್ಕೂ ಹೆಚ್ಚು ಏನಂದ್ರೆ ಪ್ರವಾಸಿ ತಾಣಗಳಿದಾವಲ್ಲ, ಆ ಎಲ್ಲಾ ತಾಣಗಳನ್ನ ಸಹಿತ ಈಗಾಗಲೇ ಸಂಪೂರ್ಣವಾಗಿ ಕ್ಲೋಸ್ ಅನ್ನ ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್ ಸೋನ್ಮಾರ್ಗ್ ಆಗಿರ್ಬೋದು, ಗುಲ್ಮಾರ್ಗ್ ಆಗಿರ್ಬೋದು, ಮತ್ತೆ ಅದರ ಅಕ್ಕಪಕ್ಕದ ಪ್ರಮುಖವಾದಂತಹ ಪ್ರವಾಸಿ ತಾಣಗಳೇನಿದಾವೆ ಆ ಎಲ್ಲಾ ಪ್ರವಾಸಿ ತಾಣಗಳನ್ನ ಕ್ಲೋಸ್ ಮಾಡಲಾಗಿದೆ. ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸಿಗರು ಹೋಗ್ತಾರೆ. ಅಲ್ಲಿ ಮತ್ತೊಂದು ಸುತ್ತಿನ ದಾಳಿಯನ್ನ ಮಾಡೋ ಸಲುವಾಗಿ, ಯಾಕಂದ್ರೆ ಈಗಾಗಲೇ ಏನಂದ್ರೆ ಬಹಳಷ್ಟು ಜನ ಏನಂದ್ರೆ ಯಾರೆಲ್ಲ ಉಗ್ರರಿದ್ದಾರೆ ಅವರ ಮನೆಗಳನ್ನ ಧ್ವಂಸ ಮಾಡುವಂತಹ ಕೆಲಸವನ್ನ ಈಗಾಗಲೇ ಭಾರತ ಸೇನೆ ಮಾಡಿದೆ. ಆ ಭಾರತ ಸೇನೆ ಮಾಡಿರುವಂತಹ ಕಾರಣಕ್ಕಾಗಿ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುವಂತಹ ಕಾರಣಕ್ಕಾಗಿ ಈಗಾಗಲೇ ಮತ್ತೊಂದು ಸುತ್ತಿನ ಅಂದ್ರೆ ದಾಳಿಯನ್ನ ಮಾಡುವಂತಹ ಶಂಕೆ ಏನಂತಂದ್ರೆ ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಇಂಟೆಲಿಜೆನ್ಸಿಗೂ ಸಹಿತ ಆ ಬಗ್ಗೆ ಮಾಹಿತಿಯನ್ನು ಬಂದಿರುವಂತಹ ಕಾರಣಕ್ಕಾಗಿ ಈ ಸುಮಾರು 48 ಪ್ರದೇಶಗಳನ್ನ ಸಂಪೂರ್ಣವಾಗಿ ಕ್ಲೋಸ್ ಅನ್ನ ಮಾಡಲಾಗಿದೆ. ಅದರ ಜೊತೆಗೆ ಏನಂತಂದ್ರೆ ಈ ಒಂದು ಮೂಸಾ ಏನಿದ್ದಾನೆ ಅಂದ್ರೆ ಪಾಕ್ನ ಕಮಾಂಡರ್ ಉಗ್ರ, ಇವನ್ನ ಏನಂತಂದ್ರೆ ಚಲನವಲನ ಅಂದ್ರೆ ಲೆಕ್ಕ ಹಾಕುವಂತಹ ಪರಿಸ್ಥಿತಿ. ಯಾಕಂದ್ರೆ ಅವನು ಯಾವ ಕಡೆ ಅಡ್ಕೊಂಡು ಕೂತ್ಕೊಂಡಿದ್ದಾನೆ ಮತ್ತೆ ಯಾವ ಭಾಗದಲ್ಲಿ, ಸ್ಪೆಷಲಿ ಅನಂತನಾಗ್ ಆಗಿರ್ಬೋದು, ಬಂಡೀಪುರ ಆಗಿರ್ಬೋದು, ಮತ್ತೆ ಆ ಸುತ್ತಮುತ್ತಲಿನ ಜಮ್ಮು ಕಾಶ್ಮೀರದ ದಕ್ಷಿಣ ಭಾಗ ಏನಿದೆ, ದಕ್ಷಿಣ ಭಾಗದ ಜಿಲ್ಲೆಗಳೇನಿದಾವೆ ಆ ಜಿಲ್ಲೆಗಳಲ್ಲಿ ಏನಂತಂದ್ರೆ ಈಗ ಕೂಂಬಿಂಗ್ ಕೆಲಸ ನಡೀತಾ ಇದೆ. ಅಂದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಹೋಗಿ ಏನಂತಂದ್ರೆ ಅಲ್ಲಿ ಏನಂದ್ರೆ ಸೇನೆ ಕೂಂಬಿಂಗ್ ಮಾಡ್ತಾ ಇದೆ. ಆ ಉಗ್ರರ ಏನಂದ್ರೆ ಅಟ್ಟಹಾಸವನ್ನ ಏನಂದ್ರೆ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಸೇನೆ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಹಾಗಾಗಿ ಈಗ ನೇರವಾಗಿ ಪಾಕ್ ಕೈವಾಡ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿನ ಕಲೆ ಹಾಕೋದಾಗಿರ್ಬೋದು ಅಥವಾ ಉಗ್ರನನ್ನ ಏನಂದ್ರೆ ಸೆದೆ ಹೊಡೆಯುವ ಸಲುವಾಗಿ ಏನಂತಂದ್ರೆ ಅಲ್ಲಿ ಸೇನೆ ಕಾರ್ಯಾಚರಣೆ ಈಗಾಗಲೇ ಆರಂಭವನ್ನ ಮಾಡ್ಕೊಂಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.